ಬನ್ನಿ ಸ್ಟಾರ್ಟ್ ಮಾಡೋಣ. ಅದಕ್ಕೋಸ್ಕರ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಕಣ್ಣಷ್ಟೇ ಕಣ್ಣು ಮಾತ್ರ ಪೇಂಟ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಆಮೇಲೆ ಇಲ್ಲಿ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋಲಿ ನಿಮಗೆ ಮಣ್ಣಿನ ಗಣೇಶ ಹೇಗ್ ಮಾಡೋದು ಅನ್ನೋದನ್ನ ಈ ವಿಡಿಯೋಲಿ ತೋರಿಸ್ತಾ ಇದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಏನೇನೆಲ್ಲ ಮೆಟೀರಿಯಲ್ಸ್ ಯೂಸ್ ಮಾಡ್ತಾ ಇದ್ದೀನಿ ಗಣೇಶ ಮಾಡೋದಕ್ಕೆ ಅಂತ ಇವಾಗ ತೋರಿಸ್ತೀನಿ ನೋಡಿ. ಇದು ಹ್ಯಾಂಡ್ ಮೇಡ್ ಒಂದು ವುಡ್ ಪೀಸ್ ಅಲ್ಲಿ ಈ ತರ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದೊಂದು ಈ ಟೂಲ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಆಮೇಲೆ ಮಣ್ಣು, ಆಮೇಲಿಂದ ಇದು ನನ್ನ ಹತ್ರ 50 kg ಬ್ಯಾಗ್ ಇದೆ ಅನ್ನಲ್ಲ, ಅಲ್ಲಿಂದ ಸ್ಕೂಪ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಟೂಲು. ಈ ಫುಲ್ ಟೂಲ್ ಕಿಟ್ ಬರುತ್ತೆ ಇದ್ರದ್ದು, ಇದೆರಡ್ರದ್ದು. ಆ ಕಿಟ್ನ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆಮೇಲಿಂದ ಒಂದು ಬಟ್ಟೆ ಕೈ ಒರೆಸ್ಕೊಳ್ಳೋದಕ್ಕೆ, ಆಮೇಲೆ ಒಂದು ಮಗ್ಗಲ್ಲಿ ನೀರು, ಅಷ್ಟೇ. ಇಲ್ಲಿ ಗಣೇಶ ಮಾಡೋದಕ್ಕೆ ನಾನು ಕ್ಲೇ ತೊಗೊಂಡಿದ್ದೀನಿ. ನನ್ನ ಹತ್ರ 50 kg ಬ್ಯಾಗ್ ಇದೆ ಮಣ್ಣದು. ಇದೆಲ್ಲಿ ಸಿಗುತ್ತೆ ಅಂದರೆ ಆಫ್ಲೈನಲ್ಲಿ ಹೋಗಬೇಕು ಅಂದರೆ ನೀವೇನಾರು ಮ್ಯೂರಲ್ ಆರ್ಟ್ ಅಂತ ನೀವು ಲೊಕೇಶನಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಮ ಮನೆ ಅಕ್ಕಪಕ್ಕ ಅಲ್ಲಿ ಕೆಲವೊಂದು ಲೊಕೇಶನ್ ತೋರಿಸುತ್ತೆ. ಅಲ್ಲಿಗೆ ಹೋದರೆ ಈ ಥರ ಮಣ್ಣು ಅವರು ಯೂಸ್ ಮಾಡ್ತಾರೆ ಮ್ಯೂರಲ್ ಆರ್ಟ್ಗೆ. ಆನ್ಲೈನಲ್ಲಿ ಎಲ್ಲಿ ಸಿಗುತ್ತೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಅಮೆಝಾನ್, ಫ್ಲಿಪ್ಕಾರ್ಟ್ದು ಬೆಸ್ಟ್ ಲಿಂಕ್ ಹಾಕಿರ್ತೀನಿ. ಅಲ್ಲಿ ಪರ್ಚೇಸ್ ಮಾಡೋಂಗಿದ್ರೆ ಮಾಡ್ಬೋದು. ಕಲ್ಲು ಮಣ್ಣೆಲ್ಲ ಇರುತ್ತಲ್ಲ ಮಾಮೂಲಿ ಮಣ್ಣಲ್ಲಿ, ಅದರಿಂದ ಈ ಥರ ಸಾಫ್ಟ್ ಮಣ್ಣು ಹೇಗೆ ತಯಾರು ಮಾಡ್ಕೊಳ್ಳೋದು ನಾವೇ ಅನ್ನೋದನ್ನ ವಿಡಿಯೋ ಮಾಡಿ ಅದನ್ನ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಆದ್ಮೇಲೆ ಸ್ಟಾರ್ಟ್ ಮಾಡೋಣ ಬನ್ನಿ. ಆಮೇಲಿಂದ ಒಂದು ಹಂಚಿ ಕಡ್ಡಿ. ಇದೇಂತಕ್ಕೆ ಅಂದ್ರೆ ಕೈ ಕಾಲೆಲ್ಲ ಸಪೋರ್ಟಿಗೆ ಬೇಕಲ್ಲ, ಅದಕ್ಕೋಸ್ಕರ ಇದು ಹಂಚಿ ಕಡ್ಡಿ. ಫಸ್ಟ್ಗೆ ಒಂದು ಸ್ವಲ್ಪ ಮಣ್ಣು ತಗೊಂಡು ನೋಡಿ, ಇಷ್ಟು ನಾನು ಮಾಡ್ತಿರೋದು ಚಿಕ್ಕ ಗಣೇಶ. ಇಷ್ಟು ತಗೊಂಡು ಒಂದು ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ಕ್ರಿಯೇಟ್ ಮಾಡೋಣ. ಇದರಲ್ಲೂ ಈ ಮಣ್ಣಲ್ಲಿ ಒಂಚೂರು ಕೂಡ ಕಲ್ಲಿರಲ್ಲ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಅಲ್ಲಿ ಇಲ್ಲಿ ಎಲ್ಲ ಎತ್ಕೊಂಡ್ಬರ್ತಾ ಇದೆ. ಆದರೆ ಆ ಮಣ್ಣು ತುಂಬ ಕಷ್ಟ ಆಗ್ತಿತ್ತು ಮಾಡೋದಕ್ಕೆ. ಫಿನಿಶಿಂಗ್ ಮಾಡ್ತಾ ಇರ್ತೀವಿ, ಇಲ್ಲ ಮೂಗು ಮುಖ ಅಲ್ಲಿ ಫಿನಿಶಿಂಗ್ ಮಾಡ್ತಾ ಇರ್ತೀವಿ, ನೀರು ಹಾಕೊಂಡು ಹಿಂಗೆ ರಬ್ ಮಾಡ್ಬೇಕಾದ್ರೆ ಕಲ್ಲು ಬಂದುಬಿಡ್ತಿತ್ತು. ಆವಾಗ ಫುಲ್ ಮುಖನೇ ಇನ್ನೊಂದ್ಸಲಿ ಮಾಡಬೇಕಿರ್ತಿದ್ದು, ಆ ಥರ ಸಿಚುವೇಶನ್ನು. ಆದರೆ ಈ ಮಣ್ಣಲ್ಲಂತೂ ಒಂಚೂರು ಕಲ್ಲಿಲ್ಲ. ಸ್ಟಾರ್ಟಿಂಗ್ ನಾವು ಯಾವುದೇ ಕಾರಣಕ್ಕೂ ನೀರೊಳಗಡೆ ಕೈ ಹಾಕಕ್ಕೆ ಹೋಗ್ಬಾರ್ದು. ಆಮೇಲಿಂದ ಕೆಲವ್ರಿಗೆ ಇನ್ನೊಂದು ಅಭ್ಯಾಸ ಇರುತ್ತೆ, ನನಗೂ ಕೂಡ ಇತ್ತು. ನೀರಲ್ಲಿ ಕೈ ಹಾಕ್ಬಿಟ್ಟು ಹಿಂಗೆ ನೈಸ್ ಮಾಡ್ಕೊಂಡು ಕೂತ್ಕೊತಿದ್ವಿ ಚಿಕ್ಕ ವಯಸ್ಸಲ್ಲಿದ್ದಾಗ. ಆ ಥರ ನೈಸ್ ಮಾಡಿದಷ್ಟು ಬೇಗ ಕ್ರ್ಯಾಕ್ ಬೀಳುವಂಥ ಚಾನ್ಸಸ್ ತುಂಬ ಇರುತ್ತೆ ನೋಡಿ. ಈ ಥರ ಒಂದಾಯ್ತಾ. ಇವಾಗ ಇದರ ಮೇಲೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ಮಣ್ಣನ್ನೇ. ನಾವೇನಾರ ಮಿಕ್ಸ್ ಮಾಡ್ದಲ್ಲ ಹಿಂಗೆ ಹಾಕ್ಬಿಟ್ರೆ ಅದೇನಾಗುತ್ತೆ, ಈ ಥರ ಕ್ರ್ಯಾಕ್ ಬಿಟ್ಬಿಡುತ್ತೆ. ಅದಕ್ಕೋಸ್ಕರ ಮಣ್ಣನ್ನ ಅಲ್ಲಿ ಪ್ಲೇಸ್ ಮಾಡೋಕ್ಕೂ ಮುಂಚೆ ನೀಟಾಗಿ ಮಿಕ್ಸ್ ಮಾಡಬೇಕು, ಆಮೇಲೆ ಹಾಕಬೇಕು. ಆವಾಗ ಕ್ರ್ಯಾಕ್ ಬಿಡೋಲ್ಲ. ಓಕೆ, ಮಿಕ್ಸ್ ಮಾಡಾದ್ಮೇಲೆ ನೋಡಿ ಈ ಥರ ಹಾಕಿದ್ನಾ. ಇವಾಗ ಫಿಲ್ ಮಾಡ್ತಾ ಬನ್ನಿ, ಎಲ್ಲಿ ಆ ಶೇಪ್ ಕೊಡ್ತಾ ಬನ್ನಿ. ನೋಡಿ ಈ ಹೊಟ್ಟೆ ಜಾಗನ ಸ್ವಲ್ಪ ಈ ಥರ ಮುಂದೆ ಮಾಡೋಣ. ಕಾಣಿಸ್ತಾ ಇದೆ ಅನ್ಕೊತೀನಿ ನಿಮಗೆ. ಇವಾಗ ಕುಂತಿರೋ ಗಣೇಶ ಮಾಡ್ತಿರೋದು ನಾವು. ಒಂದು ಕಾಲು ಚಪ್ಪಲ್ಗಾಲ ಹಾಕ್ಕೊಂಡಿರಲಿ. ಇವಾಗ ಇದನ್ನ ಕಾಲ್ ಕನ್ವರ್ಟ್ ಹೇಗೆ ಅವೆಲ್ಲ ವಿಡಿಯೋ ಲೆಂತಿ ಆಗುತ್ತೆ ಅನ್ಸುತ್ತೆ, ಟೈಮ್ ಲ್ಯಾಪ್ಸ್ ಹಾಕ್ತೀನಿ. ತುಂಬ ಜನ ಒಂದು ಭ್ರಮೆಯಲ್ಲಿ ಇರ್ತಾರೆ. ಆ ಭ್ರಮೆ ಏನು ಅಂದರೆ ಡ್ರಾಯಿಂಗ್ ಇರ್ಬೋದು, ಪೇಂಟಿಂಗ್ ಇರ್ಬೋದು, ಈ ಥರ ಸ್ಕಲ್ಪ್ಚರ್ ಇರ್ಬೋದು, ಇದನ್ನೆಲ್ಲ ಕೆಲವ್ರಿಗೆ ಮಾತ್ರ ಬರೋದು, ಅದೆಲ್ಲ ಎಲ್ಲರಿಗೂ ಬರಲ್ಲ ಅಂತ. ಆ ಥರ ಏನೂ ಇಲ್ಲ. ಯಾವುದೇ ಕೆಲಸ ಆಗಿದ್ರೂ ಅದರ ಫಂಡಮೆಂಟಲ್ಸ್, ಅದರ ಕೆಲಸ ಹೇಗೆ ವರ್ಕ್ ಆಗುತ್ತೆ, ಅದರ ಟೆಕ್ನಿಕ್ಸ್, ಫಂಡಮೆಂಟಲ್ಸ್ನ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಯಾವ ಕೆಲಸ ಬೇಕಾದರೂ ಮಾಡ್ಬೋದು. ಅದಕ್ಕೆ ಫಂಡಮೆಂಟಲ್ಸ್ ಕಲಿಬೇಕು ನೀವು. ಆ ಫಂಡಮೆಂಟಲ್ಸ್ ಹೇಳ್ಕೊಡೋಕ್ಕೆ ನಾನಿರೋದು. ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಆಗಬೇಕು. ಕನ್ನಡಿಗರೇ ಬೆಳೆಸಬೇಕು. ನಿಜವಾಗ್ಲೂ ನಾನೇ ಮಾಡಿದ್ದ ಅಂತ ಅನ್ನಿಸ್ತಾ ಇದೆ. ಇದು ಇವಾಗಷ್ಟೇ ಅಲ್ಲ, ಎಲ್ಲ ಏನೇ ಒಂದು ಆರ್ಟ್ ವರ್ಕ್ ಮಾಡಿದ್ರು ಅದಾದಮೇಲೆ ಎಲ್ಲ ಆರ್ಟಿಸ್ಟ್ಗೂ ಅಂತ ಹೇಳೋಕ್ಕಾಗ, ಅದು ಯಾರಿಗೆ ಅಂತ ಗೊತ್ತಿಲ್ಲ, ನನಗೆ ಮಾತ್ರ ಹಿಂಗೆ ಅನಿಸುತ್ತೆ. ನಿಜವಾಗ್ಲೂ ನಾನೇ ಮಾಡಿದ್ದ, ಇಲ್ಲ ಹೇಗಾಯಿತು ಅಂತಲೇ ಅಂತ ಅಂದರೆ ನಾವೇ ಮಾಡಿರೋಂಥ ಗೊತ್ತಿರುತ್ತೆ. ಆದರೆ ಅದನ್ನು ಒಪ್ಕೊಳ್ಳೋಕ್ಕಾಗಲ್ಲ, ನಾವೇ ಮಾಡಿದ್ದ ನಿಜವಾಗ್ಲೂ ಅಂತ. ಈ ವಿಡಿಯೋಲಿ ನಾನು ನಿಮಗೆ ಗಣೇಶನ ಮಾಡ್ತಾ ಇರೋದು ತೋರಿಸಿದ್ದೀನಿ, ಆದರೆ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಟ್ಟಿಲ್ಲ. ಅದಕ್ಕೋಸ್ಕರ ನಾನು ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಫಂಡಮೆಂಟಲ್ಸಿಂದ ಬರೋಣ, ಅಂದರೆ ಬೇಸಿಕ್ಕಿಂದ ಕಲ್ತ್ಕೊಂಡು ಹೋಗೋಣ. ಒಂದೇ ಸಲ ಗಣೇಶ ಹೇಗೆ ಮಾಡೋದು, ಸ್ವಲ್ಪ ಕಾಂಪ್ಲಿಕೇಟೆಡ್ ಕಡೆ ಹೋದರೆ ಅದು ನಮಗೆ ಅರ್ಥ ಆಗಲ್ಲ. ಅದಕ್ಕೋಸ್ಕರ ಬೇಸಿಕ್ಕಿಂದ ಹೋಗೋಣ, ಆವಾಗ ನೀಟಾಗಿ ಅರ್ಥ ಆಗುತ್ತೆ. ಸ್ಪಿಯರ್ ಆಗಿರ್ಬೋದು, ಈ ಕ್ಯೂಬ್ ಆಗಿರ್ಬೋದು, ಕೋನ್ ಆಗಿರ್ಬೋದು, ಸಿಲಿಂಡರ್ ಆಗಿರ್ಬೋದು, ಈ ಥರ ಜಾಮಿಟ್ರಿಕಲ್ ಶೇಪ್ಸ್ನ ನೀವು ಅಭ್ಯಾಸ ಮಾಡ್ಕೊಬೇಕು ಫಸ್ಟು. ಆಮೇಲಿಂದ ನೀವು ಕಾಂಪ್ಲಿಕೇಟೆಡ್ ಕಡೆ ಹೋಗಬೇಕು. ಅದಕ್ಕೋಸ್ಕರ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ನಿಮಗೆ ಫಂಡಮೆಂಟಲ್ಸ್ನ ಹೇಳ್ಕೊಡ್ತಾ ಬರ್ತೀನಿ. ಸ್ಕಲ್ಪ್ಚರಲ್ಲಷ್ಟೇ ಅಲ್ಲ, ನಿಮಗೆ ಪೇಂಟಿಂಗ್, ಡ್ರಾಯಿಂಗ್ ಎಲ್ಲ ವೀಡಿಯೋಸು ಬರ್ತಾ ಇರುತ್ತೆ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದೊಂದೇ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಅದಕ್ಕೋಸ್ಕರ ನಾನು ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಕಣ್ಣಷ್ಟೇ, ಕಣ್ಣು ಮಾತ್ರ ಪೇಂಟ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್ ಬಾಯ್. ಆಮೇಲೆ ಇಲ್ಲಿ ಹಾವು ಬಿಡಿಸ್ಬೇಕಲ್ಲ, ಅದನ್ನು ಬ್ಲ್ಯಾಕ್ ಪೇಂಟಲ್ಲಿ ಪೇಂಟ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್ ಬಾಯ್.